ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಗಂಟೆ ಚಿತ್ರನ ಕೂಡ ಒತ್ತಿ. ಇದರಿಂದ ನಾನು ಯಾವುದೇ ರೀತಿಯ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟಾಗಿ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅನಂತ್ ರಾಮ್ ಫ್ರಮ್ ಟೆಕ್ನಿಕಲ್ ಅನಂತ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ತಮ್ನೈಲ್ ನೋಡಿ ನಿಮಗೆ ಗೊತ್ತಿರಬಹುದು ಇವತ್ತಿನ ಟಾಪಿಕ್ ಏನಪ್ಪ ಅಂತ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಯೂಟ್ಯೂಬನ್ನು ನಿಮ್ಮ ಕರಿಯರ್ ಆಗಿ ಜೀವನ ಪೂರ್ತಿ ಯೂಟ್ಯೂಬ್ ರೆವಿನ್ಯೂಯಲ್ಲೇ ನಿಮ್ಮ ಜೀವನವನ್ನು ನಡೆಸಬಹುದಾ ಅನ್ನೋ ಒಂದು ಕ್ವಶನು. ಸೊ ತುಂಬ ಯಂಗ್ ಯೂಟ್ಯೂಬರ್ಸ್ಗೆ ಈ ಕ್ವಶನ್ ಇರುತ್ತೆ. ಹಾಗೆಯೇ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗಳಿರ್ತಾರೆ, ಅವರು ಕೂಡ ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಹಣವನ್ನು ಗಳಿಸ್ತಿರ್ತಾರೆ. ಸೊ ಅವರಿಗೆ ನನ್ನ ಸಜೆಷನ್, ಪರ್ಸ್ನಲ್ ನನ್ನ ಒಪಿನಿಯನು, ಬೇರೆಯವ್ರದ್ದೇನೋ ನನಗೆ ಗೊತ್ತಿಲ್ಲ. ಪರ್ಸ್ನಲ್ ನನ್ನ ಒಪಿನಿಯನ್ ಹೇಳೋದಾದರೆ, ಯೂಟ್ಯೂಬನ್ನು ಯಾವತ್ತೂ ನಿಮ್ಮ ಕರಿಯರ್ ಅಂತ ಅಂದ್ಕೋಬೇಡಿ. ಯೂಟ್ಯೂಬ್ ಒಂದು ಸೋರ್ಸ್ ಆಫ್ ಪಾರ್ಟ್ ಟೈಮ್ ಇನ್ಕಮ್ ಆಗಿರಬೇಕೇ ಹೊರತು ನಿಮ್ಮ ಕರಿಯರ್ ಆಗೋಕ್ಕೆ ಯಾವತ್ತೂ ಸಾಧ್ಯನೇ ಇಲ್ಲ. ಸೊ ನೀವು ಈಗಾಗಲೇ ಕೆಲವೊಬ್ಬರು ಮಿನಿಮಮ್ 40,000, 50,000, 30,000 ಹಿಂಗೆಲ್ಲ ಗಳಿಸ್ತಿರ್ತೀರ. ಯಂಗ್ ಯೂಟ್ಯೂಬರ್ಗಳೇ ಇರ್ತೀರಾ, ಸೆಕೆಂಡ್ PUC, SLC ಅಥವಾ ಡಿಗ್ರಿಯಲ್ಲಿ ಓದ್ತಿರ್ತೀರ. ಸೊ ಇವರ ಒಂದು ಈಗ ನಿಮಗೆ ಬರ್ತಿರೋ ರೆವಿನ್ಯೂ ನೋಡಿ ನಿಮಗೆ ಒಂದು ಅನ್ನಿಸ್ಬಹುದು, ಇದೇ ರೆವಿನ್ಯೂ ಚೆನ್ನಾಗಿ ಬರ್ತಿದೆಯಲ್ವಪ್ಪ, ಇದನ್ನೇ ನಾನು ಜೀವನವಾಗಿ ಮಾಡ್ಕೋಬೋದಲ್ಲ, ಯೂಟ್ಯೂಬನ್ನೇ ನಾನು ಫುಲ್ ಟೈಮ್ ಮಾಡ್ತೀನಿ ಅಂತ ನಿಮಗೆ ಅನ್ನಿಸ್ಬಹುದು. ಬಟ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಂತೂ ಅದು ಸಾಧ್ಯನೇ ಇಲ್ಲ. ಯೂಟ್ಯೂಬು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾತ್ರ. ಎಷ್ಟು ರೆವಿನ್ಯೂ ಮಾಡ್ತಿರ್ತೀರೋ ಅಷ್ಟು ರೆವಿನ್ಯೂ ತಗೊಂಡಷ್ಟು ಮಾತ್ರ ನಿಮ್ಮ ಜೀವನ ಪೂರ್ತಿ ಇದಿರುತ್ತೆ ಅಂತ ಅನ್ನೋದೆಲ್ಲ ಸುಳ್ಳು. ಬಟ್ ಪಾರ್ಟ್ ಟೈಮ್ ಆ್ಯಸ್ ಎ ಪಾರ್ಟ್ ಟೈಮ್ ಇನ್ಕಮ್ಗೆ ಇದರಷ್ಟು ಬೆಸ್ಟ್ ಸೋರ್ಸ್ ಆಫ್ ಇನ್ಕಮ್ಮು ಬೇರೆ ಎಲ್ಲೂ ಸಿಗೋಲ್ಲ ನಿಮಗೆ. ಇದಂತೂ 100% ಅಲ್ಲ, 200% ನಾನು ಶ್ಯೂರಿಟಿ ಕೊಡಬಲ್ಲೆ. ಯಾಕಂತಂದರೆ ನೀವು ಪಾರ್ಟ್ ಟೈಮ್ ಅಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡೋ ಬದಲು ಅದೇ ಪಾರ್ಟ್ ಟೈಮ್ ವರ್ಕನ್ನು ನೀವು ಯೂಟ್ಯೂಬಲ್ಲಿ ಮಾಡಿದ್ರೆ 100% ನಿಮಗೆ ಉತ್ತಮವಾದ ಒಂದು ಟೈಮ್ ಬೌಂಡ್ ಇಲ್ದಂಗೆ ಚೆನ್ನಾಗಿ ರೆವಿನ್ಯೂ ಕೂಡ ಬರುತ್ತೆ, ಹಾಗೆಯೇ ಪಾರ್ಟ್ ಟೈಮ್ ಇನ್ಕಮ್ ಆಗುತ್ತೆ. ಬಟ್ ಆ್ಯಸ್ ಎ ಸೋರ್ಸ್ ಆಫ್ ಮೇನ್ ಇನ್ಕಮ್ ಸತ್ರು ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗಾಗಲೇ ನೋಡ್ಬೋದು ಯೂಟ್ಯೂಬಲ್ಲಿ ನಿಮಗೆ ಎಷ್ಟು ಕಾಂಪಿಟೇಷನ್ ಆಗಿದೆ ಅಂತ. ಭಾರತದಲ್ಲಿ ಜಿಯೋ ಬಂದ ಮೇಲೆ ಯೂಟ್ಯೂಬ್ ಮಾಡೋರು ಜಾಸ್ತಿ ಆಗಿದ್ದಾರೆ. ಬಟ್ ಇನ್ನೊಂದು ನೀವು ಸೈಮಲ್ಟೇನಿಯಸ್ಲಾಗಿ ಇದನ್ನು ಕೂಡ ತಿಳ್ಕೊಬೇಕು, ಯೂಟ್ಯೂಬರ್ ಅಷ್ಟು ಗ್ರೋ ಆದಂಗೆ ಅಡ್ವರ್ಟೈಸರ್ಸು ಗ್ರೋ ಆಗಲ್ಲ. ಅಡ್ವರ್ಟೈಸರ್ಸ್ ಅಂದರೆ ದೊಡ್ಡ ದೊಡ್ಡ ಕಂಪ್ನಿಗಳು, ಅದೆಷ್ಟಿರುತ್ತೋ ಅಷ್ಟೇ ಇರುತ್ತೆ. ಒಂದೊಂದು ದೊಡ್ಡ ದೊಡ್ಡ ಕಂಪ್ನಿ ಆಗಬೇಕಂದ್ರೆ ಎಷ್ಟೋ ವರ್ಷಗಳು ತಗೋತಿರುತ್ತೆ. ಸೊ ಅವರು ತಮ್ಮ ಬ್ರ್ಯಾಂಡಿಂಗಾಗಿ ಯೂಟ್ಯೂಬಲ್ಲಿ ಅಡ್ವರ್ಟೈಸ್ ಹಾಕ್ಸ್ತಿರ್ತಾರೆ. ಬಿಟ್ಟರೆ ಯೂಟ್ಯೂಬರ್ ಸಂಖ್ಯೆ ರೈಸ್ ಆದಂಗೆ ಅಡ್ವರ್ಟೈಸರ್ ಸಂಖ್ಯೆ ರೈಸ್ ಆಗಲ್ಲ. ಯೂಟ್ಯೂಬರ್ಸ್ ಬೇಕಾದ್ರೆ ಜಾಸ್ತಿ ಆಗ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ, ಭೂಮಿ ಸೈಜು ಇದ್ದಷ್ಟೇ ಇರುತ್ತೆ, ಬಟ್ ಜನಸಂಖ್ಯೆ ಭೂಮಿಯಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ಯಾವಾಗ್ಲೂ. ಸೊ ಅದೇ ರೀತಿ ಅಡ್ವರ್ಟೈಸರ್ಸು ಇದ್ದಷ್ಟೇ ಇರ್ತಾರೆ, ಅದರಲ್ಲೂ ಕೂಡ ಜಾಸ್ತಿ ಆಗ್ತಿರ್ತಾರೆ, ಒಂದು ಸ್ವಲ್ಪ ಜಾಸ್ತಿ ಆಗ್ತಿರ್ತಾರೆ. ಬಿಟ್ಟರೆ ಯೂಟ್ಯೂಬ್ ದಿನನಿತ್ಯ ಎಷ್ಟು ಜನ ಯಂಗ್ ಯೂಟ್ಯೂಬರ್ಸ್ ಬರ್ತಿರ್ತಾರಲ್ಲ ಅಷ್ಟು ಸಂಖ್ಯೆಯಲ್ಲಿ ಅಡ್ವರ್ಟೈಸ್ ಜಾಸ್ತಿ ಆಗಲ್ಲ. ಮುಂದೆ ಒಂದು ಕಾಲದಲ್ಲಿ ಕ್ರಿಟಿಕಲ್ ಆಗುತ್ತೆ. ಈ ಒಂದು ಯೂಟ್ಯೂಬಲ್ಲೇ ರೆವಿನ್ಯೂ ಮಾಡಿಕೊಂಡು ಯೂಟ್ಯೂಬಲ್ಲೇ ಜೀವನ ಮಾಡ್ತೀನಿ ಅನ್ನೋದು ತುಂಬ ಕ್ರಿಟಿಕಲ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾವುದೇ ಒಂದು ಯಂಗ್ ಯೂಟ್ಯೂಬರ್ ಆಗಿರ್ಬೋದು ಅಥವಾ PUC ಡಿಗ್ರಿ ಓದ್ತಿರೋರು ತಮ್ಮ ಕಾನ್ಸಂಟ್ರೇಟನ್ನು ಸ್ಟಡಿ ಮೇಲೆ ಮಾಡಿ. ಜಸ್ಟ್ ನೀವು ಏನೋ ಯೂಟ್ಯೂಬಿಂದ ಈಗ ಸದ್ಯಕ್ಕೆ 30,000, 40,000, 50,000, 60,000 ಏನಾದ್ರು ಬರ್ತಿದೆ ಅಂತ ಹೇಳಿ ನಿಮ್ಮ ಜೀವನವನ್ನೇ ಯೂಟ್ಯೂಬಲ್ಲಿ ಕಂಡ್ಕೊಳ್ತೀನಿ ಅಂದರೆ ಅದು 100% ಸಾಧ್ಯ ಇಲ್ಲ. ಸೊ ದಯವಿಟ್ಟು ನಿಮ್ಮ ಕಾನ್ಸಂಟ್ರೇಷನ್ನ ಓದೋದ್ರಲ್ಲಿ ಅಥವಾ ನಿಮ್ಮ PUC ಆಗಿರ್ಬೋದು ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ ನಂತರ ನಿಮ್ಮ ಜೀವನವನ್ನು ಆ್ಯಸ್ ಎ ಪಾರ್ಟ್ ಟೈಮ್ ಆಗಿ ಯೂಟ್ಯೂಬಲ್ಲಿ ಹಾಬಿಯಾಗಿ ಮಾಡ್ಕೊಳ್ಳಿ. ಇದನ್ನೇ ಮೇನ್ ಸೋರ್ಸ್ ಆಫ್ ಇನ್ಕಮ್ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಈಗ ಕನ್ನಡದಲ್ಲಿ ಬರೋದಾದರೆ, ಈಗ ನಾನು ಇದ್ದೀನಿ, ನನ್ನ ಪಾರ್ಟ್ ಟೈಮ್ ಇನ್ಕಮ್ ಅಷ್ಟೇ ಯೂಟ್ಯೂಬು. ನಾನು ಯಾವತ್ತೂ ಮೇನ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊಂಡಿಲ್ಲ. ನನ್ನ ಗ್ರೋ ಯುವರ್ ಮನಿ ಚಾನಲ್ ನೀವು ನೋಡ್ಬೋದು, ತಿಂಗಳಿಗೆ 1-2 ವೀಡಿಯೋ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ಪಾನ್ಸರ್ಶಿಪ್ ಬಂದಾಗ ಅಷ್ಟೇ ವೀಡಿಯೋ ಹಾಕ್ತಿದ್ದೀನಿ. ಮುಂಚೆ ನಾನು ಸ್ಟಡಿ ಮಾಡ್ತಿದ್ದೆ, ಆ ಟೈಮಲ್ಲಿ ಫ್ರೀ ಟೈಮ್ ಇರ್ತಿತ್ತು, ಅವಾಗೆಲ್ಲ ಯೂಟ್ಯೂಬ್ ಮಾಡಿ ವೀಡಿಯೋ ಹಾಕ್ತಿದ್ದೆ. ಬಟ್ ಆ್ಯಸ್ ಎ ಈಗ ಪ್ರೊಫೆಷ್ನಲ್ ಆಗಿ ನಾನು ಯಾವುದೇ ರೀತಿಯ ಒಂದು ಯೂಟ್ಯೂಬಲ್ಲಿ ಫುಲ್ ಕಂಪ್ಲೀಟ್ ಯಾವುದೇ ಒಂದು ಯೂಟ್ಯೂಬನ್ನೇ ಕೆರಿಯರ್ ಆಗಿ ಅಂದ್ಕೊಂಡು ಫುಲ್ ಟೈಮ್ ಮಾಡ್ತಾಯಿಲ್ಲ. ನಾನು ಕೂಡ ಪಾರ್ಟ್ ಟೈಮ್ ಮಾಡ್ತಿರೋದು. ಹಾಗೆಯೇ ಕೆಲವೊಂದು ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ, ಎಲ್ಲರೂ ಕೂಡ ಪಾರ್ಟ್ ಟೈಮೇ ಮಾಡ್ತಿರೋದು. ಹಾಗೆಯೇ ಎಕ್ಸೆಪ್ಷನಲ್ 1-2 ಜನ ಇದ್ದಾರೆ, ಅವರು ಫುಲ್ ಟೈಮ್ ಆಗು ತೊಗೊಂಡಿದ್ದಾರೆ ಯೂಟ್ಯೂಬನ್ನು. ಬಿಕಾಸ್ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ, ಹಾಗೆಯೇ ಫ್ಯಾಮಿಲಿ ಇನ್ಕಮ್ಮು ಸೋರ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಫುಲ್ ಟೈಮ್ ಮಾಡ್ತಿದ್ದಾರೆ. ಹಾಗೆಯೇ ಇನ್ನೊಂದು ಸಜೆಷನ್ ಏನಪ್ಪ ಅಂತಂದರೆ, ನಿರುದ್ಯೋಗಿಯಪ್ಪ ನನಗೇನು ಬೇರೆ ಕೆಲಸನೇ ಗೊತ್ತಿಲ್ಲ, ಕೆಲಸನೇ ಸಿಗ್ತಾ ಇಲ್ಲ ಅನ್ನೋರು ಇದನ್ನೇ ಒಂದು ಫುಲ್ ಟೈಮಾಗಿ ಮಾಡ್ಕೋಬಹುದು. ಬಟ್ ಓದ್ತಿರೋರು ಸ್ಟೂಡೆಂಟ್ಗಳು ಅವರೆಲ್ಲ ಇದರ ಮೇಲೆ ಕಾನ್ಸಂಟ್ರೇಟ್ ದಯವಿಟ್ಟು ಮಾಡಬೇಡಿ. ಇತ್ತೀಚೆಗಂತೂ ನಾನು ಕರ್ನಾಟಕದಲ್ಲಿ ತುಂಬ ಜನ ನೋಡ್ತಿದ್ದೀನಿ, ಯಂಗ್ ಯೂಟ್ಯೂಬರ್ಸ್ ಇದ್ದಾರೆ, ಈಗಿನ PUC ಡಿಗ್ರಿ ಓದ್ತಾ ಇರ್ತಾರೆ. ಅಂಥವರೆಲ್ಲ ಯೂಟ್ಯೂಬಲ್ಲಿ 1,000, 10,000, 20,000 ಈ ಥರ ಎಲ್ಲ ದುಡ್ಡು ಬರುತ್ತೆ ಅಂತೇಳಿ ಈಗಲೇ ತಮ್ಮ ಒಂದು ಮೈಂಡ್ ಕಾನ್ಸಂಟ್ರೇಷನ್ನ ಡೈವರ್ಟ್ ಮಾಡಿಕೊಂಡು ಫುಲ್ಲು 90% ಟೈಮನ್ನು ಯೂಟ್ಯೂಬ್ ಮೇಲೆ ಸ್ಪೆಂಡ್ ಮಾಡ್ತಿದ್ದಾರೆ. ಇದು 100% ಒಳ್ಳೆ ಬೆಳವಣಿಗೆ ಅಂತೂ ಅಲ್ವೇ ಅಲ್ಲ. ಯಾಕಂತಂದರೆ ನಿಮ್ಮ ಜೀವನದಲ್ಲಿ ನೀವು ಯೂಟ್ಯೂಬು ಯಾವತ್ತಿರುತ್ತೋ ಯಾವತ್ತೋಗುತ್ತೋ ಗೊತ್ತಿಲ್ಲ, ಬಟ್ ನಿಮ್ಮ ಒಂದು ಕೆರಿಯರ್ನ ಒಂದು ಸ್ಟಡೀಸಲ್ಲಿ ಹಾಕಿ ನಿಮ್ಮ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ನ ಚೆನ್ನಾಗಿ ಬಿಲ್ಡ್ ಮಾಡಿಕೊಂಡ್ರೆ ನಿಮಗೆ ಇದಕ್ಕಿಂತ ಒಳ್ಳೊಳ್ಳೆ ಪೊಸಿಷನ್ ಸಿಗುತ್ತೆ, ಒಳ್ಳೊಳ್ಳೆ ಕೆಲಸ ಸಿಗುತ್ತೆ. ಆ ಕೆಲಸವನ್ನು ಮಾಡಿಕೊಂಡೆ ಮುಂದೆ ಇದೇ ರೀತಿಯಾಗಿ ಯೂಟ್ಯೂಬನ್ನು ಹಾಬಿ ಮಾಡಿಕೊಂಡು ಸೈಡ್ ಇನ್ಕಮ್ ಗಳಿಸೋದೇ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾ ಇದ್ದೀನಿ. ಸೊ ಅದನ್ನು ಬಿಟ್ಟರೆ ನಿಮ್ಮ ಇಷ್ಟ, ನಾನೇನೋ ಕತೆ ಹೇಳ್ತಿದ್ದೀನಿ ಅಂತೆಲ್ಲ ಅಂದ್ಕೊಬಿಡಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಈಗಲೂ ಕೂಡ ನನಗೆ ಕಂಟಿನ್ಯೂ ಆಗಿ 30 ದಿನವೂ ನನ್ನ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಹಾಕಿದರೆ ಒಳ್ಳೆ ರೆವಿನ್ಯೂನೇ ಬರುತ್ತೆ.
ಬಟ್ ಇದು ಅಲ್ಟಿಮೇಟ್ ಅಲ್ಲ, ಇದು ನಾವು ಸಾಯೋ ತನಕ ಇರಲ್ಲ. ಯಾಕಂತಂದರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ, ಅಡ್ವರ್ಟೈಸರ್ಸ್ ತುಂಬ ಕಡಿಮೆ ಆಗ್ತಿದ್ದಾರೆ. ಈಗಾಗಲೇ ನೋಡಿರ್ಬೋದು ಯೂಟ್ಯೂಬ್ ಅವರು ತುಂಬ ರೂಲ್ಸ್ ರೆಗ್ಯುಲೇಷನ್ ತಂದಿದ್ದಾರೆ ಒಂದು ಮಾನಿಟೈಸೇಷನ್ ಆನ್ ಮಾಡ್ಬೇಕಾದ್ರೆ. ಬಟ್ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಾರಲ್ಲ ಆ ಥರ ಒಂದು ರೂಲ್ಸ್ ರೆಗ್ಯುಲೇಷನ್ ಏನೂ ಇದ್ದಿಲ್ಲ. ಜಸ್ಟ್ ನಾವು ಒಂದು ಯಾವತ್ತಿನ ದಿನ ವೀಡಿಯೋ ಹಾಕಿದ್ವು ಅವತ್ತಿನ ದಿನವೇ ಮಾನಿಟೈಸೇಷನ್ ಆನ್ ಆಗಿತ್ತು, ಅವತ್ತಿನ ದಿನ ರೆವೆನ್ಯೂ ಕೂಡ ಸ್ಟಾರ್ಟ್ ಆಗಿತ್ತು. ಬಟ್ ಹೀಗೆಲ್ಲ ಹಂಗಿಲ್ಲ. ಯಾಕೆ ಈ ಥರ ರೂಲ್ಸ್ ತರ್ತಿದ್ದಾರೆ ಅಂದರೆ ಕಾಂಪಿಟೇಷನ್, ಒಂದು ಯೂಟ್ಯೂಬ್ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ, ಹಾಗೆಯೇ ಅಡ್ವರ್ಟೈಸರ್ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಸೊ ಅದರಿಂದ ಒಂದು ರೂಲ್ಸು ರೆಗ್ಯುಲೇಷನ್ ಬರ್ತಾ ಇದೆ. ಸೊ ಇದೇ ಥರ ಮುಂದೆ ಸಿಚುವೇಷನ್ಗಳಾಗ್ತಾ ಇದ್ದಂಗೆ ತುಂಬ ಕಾಂಪಿಟೇಷನ್ ಆಗುತ್ತೆ, ರೆವೆನ್ಯೂ ರೇಟ್ ತುಂಬ ಕಡಿಮೆ ಆಗುತ್ತೆ. ಆ ಟೈಮಲ್ಲಿ ನೀವು ನಿಮ್ಮ ಕಳ್ಕೊಂಡಿರೋ ಸೆಕೆಂಡ್ PUC ಡಿಗ್ರಿ ಟೈಮ್ ವಾಪಸ್ ಬರಲ್ಲ. ಆ ಟೈಮಲ್ಲಿ ಇವಾಗೇನೋ ಫುಲ್ ಟೈಮ್ ಯೂಟ್ಯೂಬ್ ಮಾಡಿಕೊಂಡು ಡಿಗ್ರಿ ಕಡೆ ನಿಮ್ಮ PUC ಕಡೆ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿದ್ರೆ ಮುಂದೆ ನಿಜವಾಗ್ಲೂ ಪಶ್ಚಾತ್ತಾಪ ಪಡ್ತೀರಾ. ಅದಂತೂ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅಂದರೆ ನಾನೇನು ನನ್ನ ಸ್ಟಡೀಸನ್ನು ಹಾಳು ಮಾಡ್ಕೊಂಡಿಲ್ಲ, ಬಟ್ ಯಾವುದೇ ಒಂದು ತುಂಬ ಜನ ನೋಡಿದ್ದೀನಿ ನಾನು ಆ ಥರ ಮಾಡ್ಕೊಳ್ಳೋರನ್ನ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರೇ ಒಬ್ಬರು ಯೂಟ್ಯೂಬ್ ಮಾಡ್ತೀನಿ ಅಂದರೆ ನನ್ನ ಸಜೆಷನ್ನು ಒಂದು ಪಾರ್ಟ್ ಟೈಮ್ ಇನ್ಕಮ್ ಸೋರ್ಸ್ ಆಗಿ ಮಾಡ್ಕೊಳ್ಳಿ, ಫುಲ್ ಟೈಮ್ ಮಾಡ್ಕೊಬೇಡಿ. ಫುಲ್ ಟೈಮ್ ಮಾಡ್ಕೊಳ್ತೀರಾ ಅಂದರೆ ನಿಮ್ಮ ಮನೆ ಬ್ಯಾಕ್ಗ್ರೌಂಡೆಲ್ಲ ಚೆನ್ನಾಗಿತ್ತು, ನಮಗೆಲ್ಲ ಏನು ತೊಂದರೆ ಇಲ್ಲಪ್ಪ, ಚೆನ್ನಾಗಿ ಎಕರೆಗಟ್ಟಲೆ ಜಮೀನಿದೆ, ಹಾಗೆಯೇ ದುಡ್ಡು ಸೋರ್ಸ್ ಆಫ್ ಇನ್ಕಮ್ ಬೇರೆ ಥರ ಎಲ್ಲ ತುಂಬ ಚೆನ್ನಾಗಿದೆ ಅನ್ನೋದಾದರೆ ನೀವು ಮನೇಲಿ ಕೂತ್ಕೊಂಡು ಈ ವರ್ಕನ್ನು ಕೂಡ ಮಾಡ್ಕೋಬಹುದು. ಸೊ ಅದನ್ನೇ ಹೇಳಬೇಕಾಗಿತ್ತು ಈ ವಿಡಿಯೋದಲ್ಲಿ. ನಿಮ್ಗೇನು ಅನಿಸುತ್ತೆ, ಹಾಗೆಯೇ ನೀವು ಎಷ್ಟು ಜನ ಓದ್ತಿರೋ ಸ್ಟೂಡೆಂಟ್ಸು ಯೂಟ್ಯೂಬ್ ಮಾಡ್ತಿದ್ದೀರಾ, ಹಾಗೆಯೇ ನಿಮ್ಮ ಒಪಿನಿಯನ್ ಕೂಡ ಹಾಕಿ ಕಾಮೆಂಟ್ ಬಾಕ್ಸಲ್ಲಿ. ಸೊ ದಟ್ ನನಗೂ ಕೂಡ ಗೊತ್ತಾಗುತ್ತೆ ನಾನು ತಪ್ಪು ಹೇಳ್ತಿದ್ದೀನಾ ಇಲ್ಲ ರಿಯಾಲಿಟಿಯಲ್ಲಿ ಏನಿದೆ ಅಂತ. ನನ್ನ ಪರ್ಸನಲ್ ಅಂಡರ್ಸ್ಟ್ಯಾಂಡಿಂಗು ಈ ಥರ ಇದೆ. ಸೊ ನೋಡಿ ಡಿಸೈಡ್ ಮಾಡಿ, ಯೂಟ್ಯೂಬ್ನ ಜೀವನವನ್ನು ಮಾಡ್ಕೋಬೇಕಾ ಅಥವಾ ಪಾರ್ಟ್ ಟೈಮ್ ಇನ್ಕಮ್ ಮಾಡ್ಕೋಬೇಕಾ, ಅಥವಾ ನಿಮ್ಮ ಬೇರೆ ಗೋಲ್ಗಳನ್ನೆಲ್ಲ ಬದಿಗಿಟ್ಟು ಈಗ ಏನಾರು ಯೂಟ್ಯೂಬನ್ನು ಮಾಡ್ತಿದ್ರೆ ನೀವೇ ಯೋಚನೆ ಮಾಡಿ ಯಾವುದು ತುಂಬ ಇಂಪಾರ್ಟೆಂಟ್ ಅಂತ. ಸೊ ಸಿಚುವೇಷನ್ ಅಂತೂ ತುಂಬ ಕ್ರಿಟಿಕಲ್ ಇದೆ ಯೂಟ್ಯೂಬಲ್ಲಿ. ಸೊ ನೋಡಿ ನಿಮ್ಮ ಇಷ್ಟ, ಹೇಳೋದನ್ನಂತೂ ಹೇಳಿದ್ದೀನಿ. ಇದಿಷ್ಟು ಇವತ್ತಿನ ವೀಡಿಯೋದಲ್ಲಿ ಹೇಳಬೇಕಾಗಿತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ ಒತ್ತಿ, ಹಾಗೆಯೇ ನಿಮ್ಮ ಫ್ರೆಂಡ್ ಸರ್ಕಲ್ಲು ಈ ವಿಡಿಯೋವನ್ನು ಶೇರ್ ಮಾಡಿ. ಇದರ ಜೊತೆಗೆ ದಯವಿಟ್ಟು ಟೆಕ್ನಿಕಲ್ ಅನಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನನ್ನದು ಇನ್ನೊಂದು ಚಾನಲ್ ಇದೆ, ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೆಯೇ ಅಲ್ಲೂ ಕೂಡ ನೀವು ಯಾವುದೇ ಒಂದು ಆನ್ಲೈನ್ ಬ್ಲಾಗರು ಅಥವಾ ಯೂಟ್ಯೂಬು ಇದ್ದರೆ ಯಾವುದೋ ಒಂದು ಆನ್ಲೈನ್ ಅರ್ನಿಂಗ್ ಸೋರ್ಸ್ ಬಗ್ಗೆ ಮಾಹಿತಿ ಬೇಕಾದರೆ ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.